ದ ಫಸ್ಟ್ ಶೋಮ್ಯಾನ್ ಆಫ್ ಕನ್ನಡ ಸಿನಿಮಾ ಅಂತ ಯಾರನ್ನ ಕರೆಯಲಾಗುತ್ತಿತ್ತು ಅಂತ ನಿಮಗೆ ಗೊತ್ತಾ? ಅದ್ದೂರಿ ಪ್ರಯೋಗಗಳಿಗೆ ಹೆಸರುವಾಸಿಯಾಗಿದ್ದ ಧೈರ್ಯಶಾಲಿ ನಿರ್ಮಾಪಕ ಬಂಗಲ್ ಶ್ಯಾಮರಾವ್ ದ್ವಾರಕನಾಥ್, ಕರ್ನಾಟಕದ ಕುಳ್ಳ ದ್ವಾರಕೀಶ್. ಇವರು ಹುಟ್ಟಿದ್ದು 19 ಆಗಸ್ಟ್ 1942. ಆರಂಭದಲ್ಲಿ ನಟನೆಯತ್ತ ಆಕರ್ಷಿತರಾದಂತಹ ದ್ವಾರಕೀಶ್ ಅವರು ತಮ್ಮ ಮಾವ ಹುಣಸೂರು ಕೃಷ್ಣಮೂರ್ತಿಯವರ ಬಳಿ ಅವಕಾಶಕ್ಕಾಗಿ ಕೇಳಿದಾಗ ಅವರು ನಿರ್ದೇಶನದ 1964ರಲ್ಲಿ ತೆರೆಕಂಡ ವೀರ ಸಂಕಲ್ಪ ಚಿತ್ರದಲ್ಲಿ ಸಣ್ಣ ಪಾತ್ರವನ್ನು ನಿರ್ವಹಿಸಿದರು. ಹೀಗೆ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ ಇವರು ಸ್ವತಂತ್ರ ನಿರ್ಮಾಣದ ಮೊದಲ ಚಿತ್ರ 1969ರಲ್ಲಿ ತೆರೆಕಂಡ ಮೇಯರ್ ಮುತ್ತಣ್ಣ ಚಿತ್ರ ಯಶಸ್ವಿಯಾಯಿತು. ನಂತರ ಗಲ್ಲಾಪೆಟ್ಟಿಗೆಯಲ್ಲಿ ಸರಣಿ ಯಶಸ್ಸನ್ನು ಕಂಡು ಪ್ರಯೋಗ ಚಿತ್ರಗಳನ್ನು ನಿರ್ಮಾಣಿಸಲು ಮುಂದಾದರು. 1975ರಲ್ಲಿ ತೆರೆಕಂಡ ಕುಳ್ಳ ಏಜೆಂಟ್ 009 ಚಿತ್ರದಿಂದ ಖ್ಯಾತ ಗಾಯಕರಾಗಿದ್ದ ಕಿಶೋರ್ ಕುಮಾರ್ ಅವರನ್ನು ಕನ್ನಡಕ್ಕೆ ಪರಿಚಯಿಸಿದರು. ಹಾಗೆ 1978ರಲ್ಲಿ ತೆರೆಕಂಡ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಚಿತ್ರ ಭಾರತ ದೇಶದ ಹೊರಗಡೆ ಚಿತ್ರಿಸಿದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಕಾರಣವಾಯಿತು. ನಂತರದ ದಿನಗಳಲ್ಲಿ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗಿನ ಇವರ ಸಹಯೋಗ ಜನರ ಮೆಚ್ಚುಗೆಗೆ ಕಾರಣವಾಯಿತು.